ಅಂಥ ವ್ಯಕ್ತಿಯನ್ನು ಕಳಿಸ್ಕೊಡ್ಬೇಕಾದ್ರೆ ಕುಟುಂಬಸ್ಥರೆಲ್ಲರೂ ಕೂಡ ಒಂದಾಗಿ ಶಾಸ್ತ್ರೋಕ್ತವಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಸಾಯಲೇಬೇಕು ಪ್ರತಿಯೊಬ್ಬರು ಕೂಡ. ಆ ಸಾಯುವ ಸಂದರ್ಭದಲ್ಲಿ ಬದುಕಿದ್ದಾಗ ಆತ ಮಾಡಿದ ಪುಣ್ಯ ಕಾರ್ಯಗಳೇನು ಅಂತಕ್ಕಂಥದ್ದನ್ನು ನೋಡಬೇಕು. ಶರಣರ ಸಾವನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಶರಣರು ಅಂತಂದರೆ ಒಂದು ರೀತಿಯಲ್ಲಿ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡದ ವ್ಯಕ್ತಿಗಳೆಲ್ಲ ಶರಣರೇ. ಹಾಗಾಗಿ ಶುಭ ಕಾರ್ಯಗಳಿಗೆ ತಪ್ಪಿಸ್ಕೊಂಡ್ರೂ ಕೂಡ ಈ ಅಪರ ಕಾರ್ಯಗಳಿಗೆ ತಪ್ಪಿಸ್ಕೋಬಾರ್ದು ಸಂಬಂಧಿಕರು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಬಂದಿರ್ತಾರೆ, ಪ್ರತಿಯೊಬ್ಬರ ಸಮ್ಮುಖದಲ್ಲೇ ನಡೀತಾ ಇರ್ತಕ್ಕಂಥ ಕಾರ್ಯ. ಸೊ ಕೊನೆಯ ಹಂತಕ್ಕೆ ಈಗಾಗಲೇ ಬಂದಿದೆ. ಇನ್ನೇನು ಅಗ್ನಿಸ್ಪರ್ಶ ಆಗತ್ತೆ. ದ್ವಾರಕೀಶ್ ಅವರ ಹಿರಿಯ ಮಗ ಸಂತೋಷ್ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಮೊದಲಿಗೆ ಅಗ್ನಿಸ್ಪರ್ಶವನ್ನು ಅವರಿಂದ ಮಾಡಿಸ್ತಾರೆ. ಮಕ್ಕಳು ಎಲ್ಲರೂ ಮಾಡ್ಬೋದು. ಆಮೇಲಿಂದ ಎಲ್ಲರೂ ಕೂಡ ಅಗ್ನಿಸ್ಪರ್ಶವನ್ನು ಮಾಡ್ಬೋದು. ಚಿತೆಗೆ ಬೆಂಕಿ ಇಡ್ತಕ್ಕಂಥದ್ದು ಕೂಡ ಮಕ್ಕಳಾಗಿ ಹುಟ್ಟಿದ ಮೇಲೆ ಕರ್ತವ್ಯ ಅಲ್ವಾ. ಹಾಗಾಗಿ ಆ ಕಾರ್ಯಗಳೆಲ್ಲ ಈಗ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅವರ ಸಂಬಂಧಿಕರು, ಪ್ರಮುಖವಾಗಿ ರಕ್ತ ಸಂಬಂಧಿಕರು, ಆಮೇಲೆ ಹಿತೈಷಿಗಳು, ಅವರ ಸ್ನೇಹಿತರು, ಆತ್ಮೀಯರು ಎಲ್ಲರೂ ಕೂಡ ಬಂದಿದ್ದಾರೆ. ಬಂದು ಆ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂತ್ಯ ಸಂಸ್ಕಾರದ ಅಂತಿಮ ಘಟ್ಟಕ್ಕೆ ಈಗಾಗಲೇ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನೇನು ದಹನ ಆಗಬೇಕು. ಸ್ಮಶಾನದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ, ಶವವನ್ನು ದಹನ ಮಾಡೋದಕ್ಕೆ ಸೌದೆಯನ್ನು ಜೋಡಿಸ್ತಾರೆ. ಮೊದಲೆಲ್ಲ ಶ್ರೀಗಂಧದಲ್ಲೇ ಸುಡ್ತಾ ಇದ್ದರು, ಬಟ್ ಈಗ ಅದಕ್ಕೆಲ್ಲ ಅವಕಾಶಗಳಿಲ್ಲ ಕಾನೂನಾತ್ಮಕವಾಗಿ. ಹಾಗಾಗಿ ಬೇರೆ ಬೇರೆ ಸೌದೆಗಳನ್ನು ಉಪಯೋಗಿಸ್ತಾರೆ. ಮೊದಲಿಗೆ ಚಿತೆಯ ಪಕ್ಕದಲ್ಲಿ ದೇಹವನ್ನು ಇರಿಸಿ ಚಿಕ್ಕದಾದ ಒಂದು ಹೋಮಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಸ್ಮಶಾನದಲ್ಲಿ ಮಾಡ್ತಕ್ಕಂಥ ಪೂಜೆನ ಹೇಳ್ತಾ ಇರೋದು. ಚಿತೆಯ ಸುತ್ತ 3 ಬಾರಿ ಶವವನ್ನು ಅಪ್ರದಕ್ಷಿಣೆಯಾಗಿ ಸುತ್ತಿಸ್ತಾರೆ. ಚಿತೆಯ ಸುತ್ತ ಶವವನ್ನು ಸುತ್ತಿಸ್ತಕ್ಕಂಥದ್ದು. ನಂತರ ಚಿತೆಯ ಮೇಲೆ ದಕ್ಷಿಣಕ್ಕೆ ತಲೆ ಇಡುವಂತೆ ಇರಿಸ್ತಾರೆ. ಯಾವಾಗಲೂ ತಲೆ ದಕ್ಷಿಣಕ್ಕೆ ಇರಬೇಕು. ದಿಕ್ಕುಗಳಿಗೂ ಕೂಡ ಮಹತ್ವ ಇದೆ ಇಲ್ಲಿ. ಹಾಗಾಗಿ ತಲೆ ದಕ್ಷಿಣಕ್ಕೆ ಬರುವಂತೆಯೇ ಇಡ್ತಾರೆ. ಕೆಲವು ಕಡೆ ಆರತಿ ಮಾಡ್ತಾರೆ ಶವಕ್ಕೆ. ಆಮೇಲೆ ಮುಖದ ಮೇಲೆ ಮುಚ್ಚಿರ್ತಕ್ಕಂಥ ಬಟ್ಟೆ ಮುಖ ಕಾಣೋ ತನಕ ಮಾತ್ರ ಸರಿಸ್ತಾರೆ. ಆಮೇಲೆ ದೇಹವನ್ನು ಈಗ ಏನು ಮಾಡ್ತಾ ಇದ್ದಾರೆ, ಸೌದೆಯಿಂದ ಅದನ್ನು ಮುಚ್ತಾ ಇದ್ದಾರೆ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆಮೇಲೆ ದೇಹಕ್ಕೆ ತುಪ್ಪ ಮತ್ತು ಪರಿಮಳ ದ್ರವ್ಯವನ್ನು ಹಚ್ತಾರೆ. ಅಂದರೆ ಆ ಚಿತೆಯ ಮೇಲೆಲ್ಲ ತುಪ್ಪ ಬೇಗ ಅದು ಹತ್ಕೋಬೇಕಲ್ಲ, ಅದಕ್ಕೋಸ್ಕರ ತುಪ್ಪವನ್ನೆಲ್ಲ ಹಾಕಿ ಕೆಲವು ಕಡೆ ಸುಗಂಧ ದ್ರವ್ಯಗಳನ್ನು ಹಾಕ್ತಾರೆ. ಆಮೇಲೆ ಕರ್ತೃ ಅಂತ ನಾವು ಯಾರನ್ನ ಹೇಳ್ತೀವಿ, ಇದೆಲ್ಲ ಮುಗಿದ ಮೇಲೆ ಕೊನೆಯದಾಗಿ ಆತ, ನಾನು ಆಗಲೇ ಹೇಳಿದಂತೆ, ನೀರು ತುಂಬಿದ ಮಣ್ಣಿನ ಮಡಿಕೆಯನ್ನು ಹೆಗಲ ಮೇಲೆ ಹೊತ್ತು ಚಿತೆಯನ್ನು ಅಪ್ರದಕ್ಷಿಣೆಯಾಗಿ 3 ಸುತ್ತು ಸುತ್ತುತ್ತಾರೆ, ಉಲ್ಟಾ. ಆಮೇಲೆ ಬೆಂಕಿಯನ್ನು ಹಿಡಿದಂತಹ ಕರ್ತೃ ಏನು ಮಾಡ್ತಾನೆ, ಅಥವಾ ಸಹಕರ್ತೃಗಳು ಅವ್ರ ತಮ್ಮಂದ್ರೆಲ್ಲ 3 ಸುತ್ತು ಚಿತೆಗೆ ನೋಡಿ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಅಪ್ರದಕ್ಷಿಣೆಯಾಗಿ ಅದಕ್ಕೆ ಬಂದು ನೋಡಿ ಇಲ್ಲಿ ಹೃದಯದ ಭಾಗದಲ್ಲಿ ಮೊದಲಿಗೆ ಅಗ್ನಿಸ್ಪರ್ಶವಾಗುತ್ತೆ. ಹೃದಯದ ಭಾಗದಲ್ಲಿ ಮೊದಲಿಗೆ ಅಗ್ನಿಸ್ಪರ್ಶವನ್ನು ಮಾಡುವಂಥದ್ದು ಪದ್ಧತಿ. ಮೊದಲೆಲ್ಲ ಹಳ್ಳಿನಲ್ಲಿ ಮನೆಯಿಂದ ಸ್ಮಶಾನಕ್ಕೆ ತೊಗೊಂಡೋಗ್ಬೇಕಾದ್ರೆ ಒಂದು ಮಡಕೆನಲ್ಲಿ ಮುಂದುಗಡೆ ಒಬ್ಬ ಯಾರಾದರೂ ಮಗನೋ ಯಾರಾದರೂ ಒಂದು ಮಡಕೆನಲ್ಲಿ ಬೆಂಕಿ ತೊಗೊಂಡು ಹೋಗ್ತಾಯಿದ್ರು. ಅಗ್ನಿ, ಮನೆಯಿಂದ ಹೋದ ಅಗ್ನಿನೇ ಸ್ಪರ್ಶ ಮಾಡಬೇಕು ಅಂತ. ಇಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನ ಬೇರೆ ಪರ್ಯಾಯವಾಗಿ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇದನ್ನು ಅಂದರೆ ಇದ್ದಲು ಅದೆಲ್ಲ ಹಾಕಿಬಿಟ್ಟು ಕೆಂಡ ಮಾಡಿರ್ತಾರೆ, ಅದನ್ನು ಮಧ್ಯಭಾಗದಲ್ಲಿ ಹಾಕ್ತಾರೆ. ಆಮೇಲೆ ಪುರೋಹಿತರು ಅದೇ ನೀರಿನ ತುಂಬಿದ ಮಣ್ಣಿನ ಮಡಕೆ, ಅದು ಇವರೆಲ್ಲ ಪದ್ಧತಿ ಇದೆಯಾ ಗೊತ್ತಿಲ್ಲ. ಈಗ ಅದು ಚಿತೆಗೆ ಹಚ್ಚುವ ಬೆಂಕಿಯನ್ನು ಸಿದ್ಧಪಡಿಸ್ಕೊತಾರೆ. ಕೌದಿ ಅಂತ ಕರೀತಾರೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಕೌದಿ ಅಂತ ನಮ್ಮ ಕಡೆ ಎಲ್ಲ ಕರೆಯೋದು. ಹಾಗಾಗಿ ಅದನ್ನು ಹಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಆಮೇಲೆ 3 ಸುತ್ತು ಸುತ್ತಬೇಕಾದ್ರೆ ಮಡಿಕೆಯನ್ನು ಒಂದೊಂದು ಸುತ್ತಿನಲ್ಲೂ ಒಂದೊಂದು ರಂಧ್ರ ಮಾಡ್ತಾರೆ. ರಂಧ್ರ ಮಾಡಿ ಆಮೇಲೆ ಆ ನೀರು ಸುರಿತಾ ಇರಬೇಕು ಚಿತೆ ಸುತ್ತ. 3ನೇ ಸುತ್ತು ಮುಗಿದಾಗ ಕೊಡನ ಅವನೇನು ಮಾಡ್ತಾನೆ, ಹಿಮ್ಮುಖವಾಗಿ ನೆಲಕ್ಕೆ ಬೀಳಿಸ್ಬಿಡ್ತಾನೆ.
ಚಿಲ್ಲರ್ ಬರಬೇಕಂತ ಹಾಂ ಇಲ್ಲ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೂ ಕೂಡ ಅದಕ್ಕೂ ನಿಯಮಗಳಿದೆ. ತಲೆಯಿಂದಲೇ ಆರಂಭ ಮಾಡಬೇಕು. ಅಗ್ನಿಯನ್ನು ಮೊದಲಿಗೆ ತಲೆಭಾಗದಲ್ಲೇ ಹಾಕಬೇಕು. ತಲೆಯಿಂದ ಕಾಲಿನ ತನಕ ಹಂತ ಹಂತವಾಗಿ ಅಗ್ನಿ ಸ್ಪರ್ಶ ಮಾಡಿಕೊಂಡು ಬರಬೇಕು. ಅದಾದ ನಂತರ ಈಗ ಅವರವರು ಮಕ್ಕಳು ಹೊದ್ದಿರುವಂತಹ ಅವರ ವಸ್ತ್ರ ಏನಿದೆ ಅದರಲ್ಲಿ ಗಾಳಿಯನ್ನು ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ಬೇಗ ಹತ್ಕೊಳ್ಳಿ ಅಂತಕ್ಕಂಥ ನಂಬಿಕೆ. ಗಾಳಿ ಬೀಸಿದಾಗ ಬೇಗ ಬೆಂಕಿ ಹತ್ಕೊಳ್ಳುತ್ತಲ್ಲ, ಹಾಗೆ ಅದೊಂದು ಪದ್ಧತಿ. ಅದನ್ನು ಮಾಡಿದ್ರೆ ಈಗ ತುಪ್ಪವನ್ನು ಸುರಿತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಅದೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ಮಾಡಿದಾಗ ಸಾಮಾನ್ಯವಾಗಿ ಸೀಮೆ ಎಣ್ಣೆ, ಪೆಟ್ರೋಲ್ ಅವೆಲ್ಲ ಹಾಕಲ್ಲ. ಕೆಲವು ಕಡೆ ಟೈರ್ ಗೀರೆಲ್ಲ ಹಾಕ್ತಾರೆ. ಆ ಥರ ಎಲ್ಲ ಮಾಡಲ್ಲ. ಇದೆಲ್ಲ ತುಂಬ ಶಾಸ್ತ್ರೋಕ್ತವಾಗಿ ಮಾಡಬೇಕು. ತುಪ್ಪ ಸ್ವಲ್ಪ ಲೇಟು ಬೆಂಕಿ ಕವರ್ಕೊಳ್ತಕ್ಕಂಥದ್ದು, ಆದರೂ ತುಪ್ಪವನ್ನೇ ಹಾಕ್ತಾ ಇದ್ದಾರೆ. ಈಗ ಪಂಚಭೂತಗಳಲ್ಲಿ ಲೀನ ಅನ್ನೋ ಪದವನ್ನು ನಾವು ಬಳಸ್ಬೋದು. ಪಂಚಭೂತಗಳಲ್ಲಿ ಮಣ್ಣು ಮಾಡಿದಾಗ ಮಣ್ಣಲ್ಲಿ ಮಣ್ಣಾದರು ಅಂತ ಹೇಳ್ತಾರೆ. ಇದು ಹಾಗಲ್ವಲ್ಲ. ಪಂಚಭೂತಗಳಲ್ಲಿ ಆ ದೇಹ ಲೀನವಾಗ್ತಾ ಇರ್ತಕ್ಕಂಥ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ. ನಾನಾಗಲೇ ಹೇಳಿದೆ, ದ್ವಾರಕೀಶ್ ಅಂತಕ್ಕಂಥ ಒಂದು ಮಹಾ ದೊಡ್ಡ ಆಲದ ಮರ ಇವತ್ತು ನಮ್ಮನ್ನು ಅಗಲಿ ಹೋಗ್ತಾ ಇರ್ತಕ್ಕಂಥದ್ದು. ಪ್ರತಿ ಹಂತದಲ್ಲಿ ನಾರಾಯಣ ಮಂತ್ರವನ್ನು ಯಾಕೆ ಹೇಳ್ತಾರೆ ಅಂದರೆ, ನಾರಾಯಣ ಸಾಯುಜ್ಯ ಮಾಪ್ನೋತಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದರೆ ನಾರಾಯಣನ ಸನ್ನಿಧಾನವೇ ಇವರಿಗೆ ಸಿಗಲಿ, ಅರ್ಥಾತ್ ವೈಕುಂಠ ಸಿಗಲಿ, ಸ್ವರ್ಗ ಸಿಗಲಿ ಅಂತಕ್ಕಂಥ ಅರ್ಥ. ಹಾಗಾಗಿ ನಾರಾಯಣ ಸ್ಮರಣೆಯನ್ನು ಸತತವಾಗಿ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ತುಂಬ ಕೆಲವರೆಲ್ಲ ಅಳ್ತಿರ್ತಾರೆ, ದುಃಖ ಪಡ್ತಿರ್ತಾರೆ. ಹಾಗಾಗಿ ಅದೆಲ್ಲ ಮರೆಸಬೇಕು ಅಂತ ಎಲ್ಲರೂ ನಾರಾಯಣ ಮಂತ್ರ ಹೇಳಿ ಅಂತ ಹೇಳ್ತಾರೆ.